ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಇಂದು ನಾವು ಒಬ್ಬ ಆಧ್ಯಾತ್ಮಿಕ ಅನ್ವೇಷಕನ ದಾರಿಯಲ್ಲಿ ಆ ಪಯಣವನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕೈರೋದು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಕೈಪಿಡಿ. ಇದನ್ನಿಟ್ಕೊಂಡು ಆ ಪಯಣದ ಮೊದಲ ಹೆಜ್ಜೆ, ಎದುರಾಗೋ ತಿರುವುಗಳು ಮತ್ತು ಅಂತಿಮವಾಗಿ ತಲುಪೋ ಗಮ್ಯದ ಬಗ್ಗೆ ಆಳವಾಗಿ ಮಾತಾಡೋಣ. ಹೌದು, ಈ ಪಯಣದಲ್ಲಿ ಮುಖ್ಯವಾಗಿ 3 ಹಂತಗಳಿವೆ ಅಂತ ಹೇಳ್ಬೋದು. ಮೊದಲನೇದು ಸಾಧನೆ, ಅಂದ್ರೆ ಆ ಪಯಣಕ್ಕೆ ನಾವು ಆರಿಸಿಕೊಳ್ಳೋ ದಾರಿ ಅಥವಾ ನಮ್ಮ ಅಭ್ಯಾಸ. ಎರಡನೇದು ಸಾಧಕ, ಆ ದಾರಿಯಲ್ಲಿ ನಡೆಯೋ ಪ್ರಯಾಣಿಕ. ಮತ್ತು ಮೂರನೇದು ಸಾಧ್ಯ, ಅಂದ್ರೆ ಆ ಪ್ರಯಾಣದ ಅಂತಿಮ ಗುರಿ. ಈ 3 ಪರಿಕಲ್ಪನೆಗಳ ಮೂಲಕನೇ ನಾವು ಈ ಗಾಯತ್ರಿ ಚೈತನ್ಯದ ಸಾರವನ್ನ ಗ್ರಹಿಸಕ್ಕೆ ಪ್ರಯತ್ನಿಸೋಣ. ಅದ್ಭುತ. ಹಾಗಾದ್ರೆ ಈ ಆಧ್ಯಾತ್ಮಿಕ ಪಯಣದ ಒಂದು ನಕ್ಷೆಯನ್ನ ನಮ್ಮುಂದಿಟ್ಕೊಂಡು ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗೋ ಈ ಮಾರ್ಗವನ್ನ ಒಟ್ಟಾಗಿ ಅನ್ವೇಷಿಸೋಣ. ಸರಿ, ಹಾಗಾದ್ರೆ ಮೊದಲಿಗೆ ಆ ದಾರಿಯ ಬಗ್ಗೆನೇ ಮಾತಾಡೋಣ. ಈ ಗಾಯತ್ರಿ ಚೈತನ್ಯ ಪ್ರಕಾರ ಸಾಧನೆ ಅಂದ್ರೆ ನಿಖರವಾಗಿ ಏನು? ನೋಡಿ, ಮೂಲಭೂತವಾಗಿ ಸಾಧನೆ ಅಂದ್ರೆ ಸಾಧಕನಲ್ಲಿರೋ 2 ಪ್ರಮುಖ ಶಕ್ತಿಗಳು. ಒಂದು ಶ್ರದ್ಧೆ, ಇನ್ನೊಂದು ವಿಶ್ವಾಸ. ಇವೆರಡನ್ನೂ ಒಗ್ಗೂಡಿಸಿ ಅದರಿಂದ ಒಂದು ಹೊಸ, ಒಂಥರ ದೈವಿಕ ಶಕ್ತಿಯನ್ನ ಉತ್ಪಾದಿಸೋ ಕ್ರಿಯೆ. ಇದರ ಮುಖ್ಯ ಉದ್ದೇಶ ನಮ್ಮಲ್ಲಿರೋ ರಜೋಗುಣ, ಅಂದ್ರೆ ಚಂಚಲತೆ, ಆಸೆ, ಕೋಪ ಇಂಥ ಗುಣಗಳನ್ನ ಕಡಿಮೆ ಮಾಡಿ ಸತ್ವಗುಣವನ್ನ, ಅಂದ್ರೆ ಶಾಂತಿ, ಜ್ಞಾನ, ಸಮಚಿತ್ತತೆಯನ್ನ ಜಾಸ್ತಿ ಮಾಡಿಕೊಳ್ಳೋದು. ಈ ಸತ್ವಗುಣವೇ ಆತ್ಮಜ್ಞಾನಕ್ಕೆ ನೇರವಾದ ದಾರಿ. ಅಂದ್ರೆ ಇದು ಕೇವಲ ಒಂದು ಕ್ರಿಯೆ ಅಲ್ಲ, ಅದೊಂದು ಶಕ್ತಿ ಪರಿವರ್ತನೆಯ ಪ್ರಕ್ರಿಯೆ. ನಮ್ಮಲ್ಲಿರೋ ಸಾಮಾನ್ಯ ಶಕ್ತಿಯನ್ನ ಅಸಾಮಾನ್ಯ ಶಕ್ತಿಯಾಗಿ ಬದಲಿಸೋ ಒಂದು ಆಧ್ಯಾತ್ಮಿಕ ಆಲ್ಕೆಮಿ ಅಂತಾನೂ ಹೇಳ್ಬೋದು ಅಲ್ವಾ? ಈ ಬರಹಗಳಲ್ಲಿ ಪೂಜೆ, ಜಪ, ಧ್ಯಾನ, ಸೇವೆ ಹೀಗೆ ಹಲವು ರೂಪಗಳನ್ನ ಹೇಳಿದ್ದಾರಲ್ಲ, ಇವೆಲ್ಲ ಒಂದೇ ಗುರಿಯತ್ತ ಸಾಗೋ ಬೇರೆ ಬೇರೆ ದಾರಿಗಳ? ಖಂಡಿತ. ವ್ಯಕ್ತಿಯ ಮನಸ್ಥಿತಿ ಮತ್ತೆ ಸಂಸ್ಕಾರಕ್ಕೆ ತಕ್ಕಂತೆ ದಾರಿಗಳು ಬೇರೆ ಬೇರೆ ಇರ್ಬೋದು. ಕೆಲವರಿಗೆ ಭಜನೆಯಲ್ಲಿ ಮನಸ್ಸು ಲೀನವಾದರೆ, ಇನ್ನು ಕೆಲವರಿಗೆ ಮೌನವಾದ ಧ್ಯಾನದಲ್ಲಿ ಏಕಾಗ್ರತೆ ಸಿಗ್ಬೋದು. ಮತ್ತೆ ಕೆಲವರಿಗೆ ನಿಸ್ವಾರ್ಥ ಸೇವೆಯಲ್ಲಿ ದೇವರನ್ನ ಕಾಣೋ ತೃಪ್ತಿ ಸಿಗ್ಬೋದು. ರೂಪ ಯಾವುದೇ ಇರಲಿ, ಅದರ ಹಿಂದಿನ ಆಂತರಿಕ ಉದ್ದೇಶ ಮಾತ್ರ ಒಂದೇ: ನಮ್ಮನ್ನು ಆವರಿಸಿರೋ ಅಜ್ಞಾನ ಮತ್ತೆ ಅವಿದ್ಯೆ ಅನ್ನೋ ಪರದೆಯನ್ನ ಸರಿಸಿ ಸಂಪೂರ್ಣ ಶರಣಾಗತಿಯ ಮೂಲಕ ನಮ್ಮೊಳಗಿರೋ ದೈವತ್ವವನ್ನು ಜಾಗೃತಗೊಳಿಸೋದು. ಹೌದು, ಇದನ್ನೇ ಅಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗಿನ ಪ್ರಯಾಣ ಅಂತ ಹೇಳಿರೋದು. ನಮ್ಮ ವ್ಯಕ್ತಿತ್ವದಲ್ಲಿರೋ ಸಣ್ಣ ಪುಟ್ಟ ಚೂರುಗಳೆಲ್ಲ ಒಟ್ಟುಗೂಡಿಸಿ ಒಂದು ಅಖಂಡವಾದ ಸ್ವರೂಪವನ್ನ ಪಡೆಯೋ ಪ್ರಯತ್ನ. ಹೌದು, ನಿಖಂಡದಿಂದ ಅಖಂಡವಾಗುವ ಶ್ರಮ. ನಮ್ಮ ಪ್ರಜ್ಞೆ ಚದುರಿ ಹೋಗಿರುತ್ತಲ್ವಾ, ಅದನ್ನು ಒಂದೆಡೆಗೆ ತಂದು ನಮ್ಮ ಮೂಲ ಸ್ವರೂಪದೊಂದಿಗೆ ವಿಲೀನಗೊಳಿಸೋದೇ ಸಾಧನೆಯ ಸಾರ್ಥಕತೆ. ಸರಿ, ನಮ್ಮ ಪಯಣಿಗನಿಗೆ ದಾರಿ ಗೊತ್ತಾಯ್ತು. ಈಗ ಆ ಪ್ರಯಾಣಿಕ ಅಂದ್ರೆ ಸಾಧಕನ ಬಗ್ಗೆ ಮಾತಾಡೋಣ. ಅವನಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗ್ಬೇಕು? ಅವನ ಮನಸ್ಥಿತಿ ಹೇಗಿರ್ಬೇಕು? ಈ ಗಾಯತ್ರಿ ಚೈತನ್ಯದಲ್ಲಿ ಸಾಧಕನನ್ನ ಜಿಜ್ಞಾಸು ಅಂತ ಕರೆಯಲಾಗಿದೆ. ಅಂದ್ರೆ ಸತ್ಯವನ್ನ ಅರಿಯೋ ತೀವ್ರವಾದ ಹಸಿವುಳ್ಳವನು. ನಾನು ಯಾರು? ಈ ಜೀವನದ ಉದ್ದೇಶವೇನು? ಎಲ್ಲಿಂದ ಬಂದಿದ್ದೀನಿ? ಎಲ್ಲಿಗೆ ಹೋಗ್ಬೇಕು? ಅನ್ನೋ ಆ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೊರಟವನೇ ನಿಜವಾದ ಸಾಧಕ. ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನ ಹೇಳಿದ್ದಾರೆ. ಸಾಧಕನು ವ್ಯಕ್ತಿನಿಷ್ಠೆಯಿಂದ ತತ್ವನಿಷ್ಠೆಯ ಕಡೆಗೆ ಸಾಗಬೇಕು ಅಂತ. ಇದರ ಆಳವಾದ ಅರ್ಥವೇನು? ಇದು ಇವತ್ತಿನ ಕಾಲಕ್ಕೂ ಬಹಳ ಪ್ರಸ್ತುತ ಅನ್ಸತ್ತೆ. ಹೌದು. ಆರಂಭದಲ್ಲಿ ಒಬ್ಬ ವ್ಯಕ್ತಿ ಗುರು ಅಥವಾ ಆದರ್ಶದಿಂದ ಪ್ರೇರಣೆ ಪಡೆಯೋದು ಸಹಜ. ಆದರೆ ಆಧ್ಯಾತ್ಮಿಕ ವಿಕಾಸ ಆಗಬೇಕಾದ್ರೆ ಆ ವ್ಯಕ್ತಿಯ ಮೇಲಿನ ನಿಷ್ಠೆಯನ್ನ ಮೀರಿ ಅವರು ಪ್ರತಿನಿಧಿಸೋ ಸತ್ಯ, ಧರ್ಮ, ಪ್ರೀತಿಯಂತ ಶಾಶ್ವತ ತತ್ವಗಳಿಗೆ ನಿಷ್ಠನಾಗಬೇಕು. ವ್ಯಕ್ತಿಗಳು ಬದಲಾಗಬಹುದು, ಆದರೆ ತತ್ವಗಳು ಶಾಶ್ವತ ಅಲ್ವಾ? ಈ ಬದಲಾವಣೆಯೇ ಸಾಧಕನ ಪ್ರಬುದ್ಧತೆಯ ಲಕ್ಷಣ. ಈ ಹಂತದಲ್ಲಿ ಒಂದು ಅಚ್ಚರಿಯ ವಿಷಯ ಗಮನಕ್ಕೆ ಬರುತ್ತೆ. ಆಧ್ಯಾತ್ಮಿಕತೆಯನ್ನ ನಾವು ಸಾಮಾನ್ಯವಾಗಿ ಭಾವನಾತ್ಮಕವಾಗಿ, ಅನುಭವಾತ್ಮಕವಾಗಿ ನೋಡ್ತೀವಿ. ಆದರೆ ಗಾಯತ್ರಿ ಚೈತನ್ಯ ಅದಕ್ಕೊಂದು ಅಳತೆಗೋಲನ್ನೇ ಕೊಟ್ಟಾಗೆ ಕಾಣಿಸುತ್ತೆ. ಸಾಧಕನಲ್ಲಿ ಅಹಂಭಾವ 15% ಕಡಿಮೆ ಆಗ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಆಧ್ಯಾತ್ಮಿಕ ಪ್ರಗತಿಯನ್ನ ಒಂಥರ ಮೂರ್ತಗೊಳಿಸೋ ಪ್ರಯತ್ನನ. ಖಂಡಿತ, ಇದು ಬಹಳ ಆಸಕ್ತಿದಾಯಕವಾದ ಮಾತು. ಆಧ್ಯಾತ್ಮಿಕ ಪಥದಲ್ಲಿ ಅಹಂಕಾರವೇ ಅತಿ ದೊಡ್ಡ ಅಡಚಣೆ. ನಾನೇ ಮಾಡ್ತಿದ್ದೀನಿ, ನನ್ನಿಂದಲೇ ಎಲ್ಲ ಅನ್ನೋ ಭಾವನೆ ಇರೋವರೆಗೂ ದೈವಿಕ ಶಕ್ತಿ ನಮ್ಮ ಮೂಲಕ ಹರಿಯೋಕೆ ಸಾಧ್ಯನೇ ಇಲ್ಲ.
ಈ 15% ಅನ್ನೋದೊಂದು ಸಾಂಕೇತಿಕ ಅಳತೆ ಆದರೂ ಅದರ ಹಿಂದಿನ ಸಂದೇಶ ಸ್ಪಷ್ಟವಾಗಿದೆ. ಅಹಂಕಾರ ಒಂದು ನಿರ್ದಿಷ್ಟ ಮಟ್ಟಕ್ಕೆ ಕೆಳಗೆ ಇಳಿದಾಗ ಮಾತ್ರ ಸಾಧಕನು ಬಹಿರ್ಮುಖಿಯಿಂದ ಅಂತರ್ಮುಖ ಆಗುತ್ತಾನೆ. ಓ, ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಸಿಗೋ ಹೊಗಳಿಕೆ, ಮನ್ನಣೆ, ಯಶಸ್ಸಿನಿಂದ ತನ್ನ ಗುರುತನ್ನ ಕಂಡುಕೊಳ್ಳೋದನ್ ಬಿಟ್ಟು ತನ್ನ ಒಳಗಿನ ಆತ್ಮದ ಶಾಂತಿ, ಆನಂದದ ಕಡೆಗೆ ಗಮನ ಹರಿಸೋಕ್ ಶುರು ಮಾಡ್ತಾನೆ. ನಿಖರವಾಗಿ ಅಹಂಭಾವ ಕಡಿಮೆ ಆದ ಹಾಗೆ ಆಧ್ಯಾತ್ಮಿಕ ಮಟ್ಟ ತಾನಾಗಿಯೇ ಏರುತ್ತೆ. ಈ ಪರಿವರ್ತನೆಗೆ ಪೂರಕವಾಗಿ ಗಾಯತ್ರಿ ಚೈತನ್ಯದಲ್ಲಿ 5 ಅಂಶಗಳನ್ನ ಹೇಳಿದ್ದಾರೆ. ಇವು ಕೇವಲ ನಿಯಮಗಳಲ್ಲ, ಸಾಧಕನ ಮನಸ್ಸನ್ನ ಹೊರಗಿನ ಪ್ರಪಂಚದಿಂದ ಒಳಗೆ ತಿರುಗಿಸೋಕೆ ವಿನ್ಯಾಸಗೊಳಿಸಿದ ಒಂದು ರೀತಿಯ ಮಾನಸಿಕ ವ್ಯಾಯಾಮಗಳು. ಆ ಮಾನಸಿಕ ವ್ಯಾಯಾಮಗಳು ಯಾವುವು? ಮೊದಲನೇದು ಚಿತ್ತಶುದ್ಧಿಗಾಗಿ ಸ್ವಾಧ್ಯಾಯ, ಅಂದ್ರೆ ಸದ್ಗ್ರಂಥಗಳ ಅಧ್ಯಯನ ಮತ್ತು ಆತ್ಮಾವಲೋಕನ. ಎರಡನೇದು ಸ್ವಭಾವ ಮತ್ತು ಸಂಸ್ಕಾರ ಶುದ್ಧಿಗಾಗಿ ಸತ್ಸಂಗ, ಅಂದ್ರೆ ಜ್ಞಾನಿಗಳ ಸಹವಾಸ. ಮೂರನೇದು ಅಹಂಕಾರ ಮತ್ತು ಮಮಕಾರಗಳ ನಾಶಕ್ಕಾಗಿ ಸತ್ಸೇವೆ, ಫಲವನ್ನ ಅಪೇಕ್ಷಿಸದ ಸೇವೆ. ನಾಲ್ಕನೇದು ಏಕಾಗ್ರತೆ ಮತ್ತು ತನ್ಮಯತೆಗಾಗಿ ಸಂಕೀರ್ತನೆ, ಭಗವಂತನ ನಾಮಸ್ಮರಣೆ. ಮತ್ತು ಕೊನೆಯದಾಗಿ ತ್ಯಾಗ ಮನೋಭಾವವನ್ನ ಬೆಳೆಸ್ಕೊಳ್ಳೋಕೆ ಸತ್ಪಾತ್ರದಾನ. ಇವು ಸಾಧಕನಿಗೆ ಅತ್ಯವಶ್ಯಕವಾದ ಸಾಧನಗಳು. ಸರಿ, ನಮ್ಮ ಪ್ರಯಾಣಿಕನಾದ ಸಾಧಕನು ಸರಿಯಾದ ದಾರಿಯನ್ನ ಹಿಡಿದು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ತಾ ಮುಂದೆ ಸಾಗಿದ್ದಾನೆ. ಈಗ ಆತನ ಪ್ರಯಾಣದ ಅಂತಿಮ ಗುರಿ ಅಂದ್ರೆ ಸಾಧ್ಯದ ಬಗ್ಗೆ ತಿಳಿಯೋಣ. ಈ ಎಲ್ಲಾ ಸಾಧನೆಗಳ ಫಲವೇನು? ಈ ಗಾಯತ್ರಿ ಚೈತನ್ಯದ ಪ್ರಕಾರ ಗಾಯತ್ರಿ ಮಂತ್ರ ಜಪಸಾಧನೆಯ ಮೂಲಕ ಉಪಾಸ್ಯ ದೇವತೆಯಾದ ಗಾಯತ್ರಿ ದೇವಿಯ ಅಥವಾ ಗುರುದೇವರ ಕೃಪಾಶೀರ್ವಾದವನ್ನ ಸಂಪೂರ್ಣವಾಗಿ ಹೊಂದೋದೇ ಸಾಧ್ಯ. ಇಲ್ಲಿ ಒಂದು ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗುರಿಯ ಮೇಲೆ ದೃಢವಾದ ಅಚಲವಾದ ವಿಶ್ವಾಸ ಇಲ್ಲದಿದ್ರೆ ಎಷ್ಟೇ ಕಠಿಣವಾದ ಸಾಧನೆಯೂ ಫಲ ಕೊಡೋದಿಲ್ಲ. ವಿಶ್ವಾಸರಹಿತ ಸಾಧನೆ ಅನ್ನೋದು ತಳ ಇಲ್ಲದ ಪಾತ್ರೆಯಲ್ಲಿ ನೀರು ತುಂಬಿದ ಹಾಗೆ ವ್ಯರ್ಥ ಆಗುತ್ತೆ. ಇದು ಕೇವಲ ಕೃಪೆಯನ್ನ ಪಡೆಯೋದೇ ಅಥವಾ ಅದೊಂದು ಅನುಭವದ ಸ್ಥಿತಿನಾ? ಇಲ್ಲಿ ಗುರು, ಶಿಷ್ಯ ಮತ್ತು ಮಂತ್ರದ ಸಂಬಂಧದ ಬಗ್ಗೆ ಒಂದು ಅದ್ಭುತವಾದ ವಿವರಣೆ ಇದೆ. ಇದು ಒಂದು ಸರಳ ರೇಖೆಯಂತೆ ಸಾಗಲ್ಲ, ಬದಲಿಗೆ ಒಂದು ವೃತ್ತದಂತೆ ಪೂರ್ಣಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹೌದು, ಅದು ಈ ಚರ್ಚೆಯ ಅತ್ಯಂತ ಸುಂದರವಾದ ಭಾಗ. ಗುರುವು ಶಿಷ್ಯನ ಆಧ್ಯಾತ್ಮಿಕ ಸ್ಥಿತಿಯನ್ನ ಕೇವಲ ಮಾತಿನಿಂದಲ್ಲ, ತಮ್ಮ ಅಂತಃಸ್ಫುರಣೆಯಿಂದ ಅರಿತು ಅವನ ಪ್ರಗತಿಗೆ ಯಾವುದು ಅವಶ್ಯಕವೋ ಅಂತಹ ಮಂತ್ರದೀಕ್ಷೆಯನ್ನ ಕೊಡುತ್ತಾರೆ. ಇದು ಒಬ್ಬ ವೈದ್ಯ ರೋಗಿಯ ನಾಡಿ ನೋಡಿ ಔಷಧಿ ಕೊಟ್ಟ ಹಾಗೆ. ಆಮೇಲೆ ಶಿಷ್ಯನ ಪಾತ್ರವೇನು? ಶಿಷ್ಯನು ಆ ಮಂತ್ರದ ಅಧಿದೇವತೆಗೆ ಸಂಪೂರ್ಣವಾಗಿ ಪ್ರಶ್ನೆನೇ ಇಲ್ಲದೆ ಶರಣಾಗಬೇಕು. ಈ ಮಂತ್ರವೇ ನನ್ನನ್ನು ರಕ್ಷಿಸುತ್ತೆ ಅನ್ನೋ ದೃಢ ನಂಬಿಕೆಯಿಂದ ಜಪ ಮಾಡಿದಾಗ ಆ ಮಂತ್ರದಲ್ಲಿ ಅಡಗಿರೋ ದೈವೀ ಶಕ್ತಿಯೇ ಅವನನ್ನ ಕೈಹಿಡಿದು ಆಧ್ಯಾತ್ಮಿಕ ಪಯಣದ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತು ಆ ಪಯಣದ ಕೊನೆಯಲ್ಲಿ ಆ ವೃತ್ತ ಪೂರ್ಣಗೊಳ್ಳುತ್ತೆ. ಹೌದು, ಅಂತಿಮವಾಗಿ ಆತ್ಮವೇ ಗುರು, ಗುರುವೇ ದೇವರು, ದೇವರೇ ಮಂತ್ರ ಮತ್ತು ಮಂತ್ರವೇ ತಾನೂ ಅನ್ನೋ ಅನುಭೂತಿ ಆಗತ್ತೆ. ಆರಂಭದಲ್ಲಿ ಬೇರೆ ಬೇರೆಯಾಗಿದ್ದ ಗುರು, ಶಿಷ್ಯ, ಮಂತ್ರ, ದೇವರು ಕೊನೆಗೆ ಒಂದೇ ಚೈತನ್ಯದ ಬೇರೆ ಬೇರೆ ರೂಪಗಳು ಅನ್ನೋ ಅದ್ವೈತ ಸ್ಥಿತಿ ಅನುಭವಕ್ಕೆ ಬರುತ್ತೆ. ಒಂದು ನದಿ ತನ್ನ ದಡಗಳ ಮಾರ್ಗದರ್ಶನದಲ್ಲಿ ಸಾಗಿ ಕೊನೆಗೆ ಸಮುದ್ರವನ್ನ ಸೇರಿ ತಾನೂ ಸಮುದ್ರವೇ ಆಗೋ ಹಾಗೆ. ಇದು ನಿಜಕ್ಕೂ ಅದ್ಭುತವಾದ ವಿವರಣೆ. ಹಾಗಾದ್ರೆ ನಮ್ಮ ಸಾಧಕ ದಾರಿಯಲ್ಲಿದ್ದಾನೆ, ಗುರಿಯನ್ನ ಅರಿತಿದ್ದಾನೆ, ಮಾರ್ಗದರ್ಶಕನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಈ ಗಾಯತ್ರಿ ಚೈತನ್ಯದಲ್ಲಿ ಇಂತಹ ಸಾಧಕರಿಗೆ ಕೆಲವು ನಿರ್ದಿಷ್ಟ ಪ್ರಾಯೋಗಿಕ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸಾಧನೆಯನ್ನ ರಹಸ್ಯವಾಗಿಡಬೇಕು ಅನ್ನೋದು. ಇದನ್ನ ಯಾಕೆ ಇಷ್ಟು ಒತ್ತಿ ಹೇಳಿದ್ದಾರೆ? ಇವತ್ತಿನ ಯುಗದಲ್ಲಿ ಎಲ್ಲವನ್ನೂ ಹಂಚಿಕೊಳ್ಳೋದು, ಸಮುದಾಯ ಕಟ್ಟೋದು ಮುಖ್ಯ ಅಂತ ಹೇಳ್ತೀವಿ. ಸಾಧನೆಯನ್ನ ರಹಸ್ಯವಾಗಿಡೋದು ಒಂಟಿತನಕ್ಕೆ ದಾರಿ ಮಾಡಿಕೊಡಲ್ವಾ? ಬಹಳ ಪ್ರಸ್ತುತವಾದ ಪ್ರಶ್ನೆ. ಗಾಯತ್ರಿ ಉಪನಿಷತ್ತು ಮತ್ತು ಸಾವಿತ್ರಿ ಉಪನಿಷತ್ತುಗಳನ್ನು ಉಲ್ಲೇಖಿಸಿ ಈ ಮಾತನ್ನ ಹೇಳಿದ್ದಾರೆ. ಇದರ ಹಿಂದಿನ ಕಾರಣ ಒಂಟಿತನವನ್ನ ಪ್ರೋತ್ಸಾಹಿಸೋದಲ್ಲ, ಬದಲಿಗೆ ಸಾಧನೆಯಿಂದ ಉತ್ಪತ್ತಿಯಾಗೋ ಸೂಕ್ಷ್ಮ ಶಕ್ತಿಯನ್ನ ಕಾಪಾಡೋದು. ಒಂದು ಸಣ್ಣ ಸಸಿಯನ್ನ ನೆಟ್ಟಾಗ ಅದು ಗಟ್ಟಿಯಾಗಿ ಬೆಳೆಯೋವರೆಗೂ ಅದಕ್ಕೆ ಬೇಲಿ ಹಾಕಿ ರಕ್ಷಿಸ್ತೀವಿಯಲ್ವಾ? ಹಾಗೇನೆ ಸಾಧನೆಯ ಆರಂಭಿಕ ಹಂತದಲ್ಲಿ ಉತ್ಪತ್ತಿಯಾಗುವ ಆಧ್ಯಾತ್ಮಿಕ ಶಕ್ತಿ ಬಹಳ ಸೂಕ್ಷ್ಮವಾಗಿರುತ್ತೆ. ಅದನ್ನ ಬಹಿರಂಗಪಡಿಸೋದ್ರಿಂದ ಏನು ಅಪಾಯ? ಸಾಧನೆಯನ್ನ ಎಲ್ಲರ ಮುಂದೆ ಪ್ರದರ್ಶಿಸಿದಾಗ ನಾನೊಬ್ಬ ದೊಡ್ಡ ಸಾಧಕ ಅನ್ನೋ ದುರಭಿಮಾನ ಬರೋ ಸಾಧ್ಯತೆ ಇರುತ್ತೆ. ಇದು ಅಹಂಕಾರವನ್ನ ಕಡಿಮೆ ಮಾಡೋ ಬದಲು ಇನ್ನೊಂದು ರೂಪದಲ್ಲಿ ಬೆಳೆಸುತ್ತೆ.
ಅಲ್ಲದೆ ಇತರರ ಹೊಗಳಿಕೆ ಅಥವಾ ತೆಗಳಿಕೆಗಳು ಸಾಧಕನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವನ ಗಮನವನ್ನ ಗುರಿಯಿಂದ ಬೇರೆಡೆಗೆ ಸೆಳೆಯಬಹುದು. ಹಾಗಾಗಿ ಇದು ಪ್ರಕ್ರಿಯೆನ ರಕ್ಷಿಸೋ ಒಂದು ಆಧ್ಯಾತ್ಮಿಕ ಇನ್ಕ್ಯುಬೇಷನ್ ಇದ್ದ ಹಾಗೆ. ಈಗ ನಾವು ಗಾಯತ್ರಿ ಚೈತನ್ಯದ ಅತ್ಯಂತ ಗಹನವಾದ ಭಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಭಗ ಮತ್ತು ಗರ್ಭ ಅನ್ನೋ ಒಂದು ರೂಪಕ ಇದೆ. ಇದು ಆಧ್ಯಾತ್ಮಿಕ ಪ್ರಕ್ರಿಯೆಯ ಆಳವನ್ನ ತೋರಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ದಯವಿಟ್ಟು ಇದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇದು ಅತ್ಯಂತ ಸೂಕ್ಷ್ಮ ಮತ್ತು ಆಳವಾದ ಆಧ್ಯಾತ್ಮಿಕ ಪ್ರಕ್ರಿಯೆ. ಸಾಧಕನು ಸಾಧನೆಯನ್ನ ತೀವ್ರವಾದ ಶ್ರದ್ಧೆಯಿಂದ ಶುರು ಮಾಡಿದಾಗ ಅವನು ಒಂದು ವಿಶಿಷ್ಟ ರೀತಿಯ ಆಧ್ಯಾತ್ಮಿಕ ಗರ್ಭವನ್ನು ಧರಿಸ್ತಾನೆ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಇಲ್ಲಿ ಸಾಧಕನು ತನ್ನ ಆತ್ಮವನ್ನ ಸಂಪೂರ್ಣವಾಗಿ ಸಮರ್ಪಣಾಭಾವದಿಂದ ಯೋನಿಯಾಗಿ ಪರಿವರ್ತಿಸಿಕೊಂಡಾಗ ಪರಮಾತ್ಮನ ತೇಜಸ್ಸು ಅಥವಾ ದೈವೀ ಶಕ್ತಿಪಾತದ ಮೂಲಕ ಅಲ್ಲಿ ಪ್ರವೇಶಿಸುತ್ತೆ. ಒಂದು ನಿಮಿಷ, ಇದು ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು. ಹಾಗಾದ್ರೆ ಇದೊಂದು ಸೃಜನಾತ್ಮಕ ಕ್ರಿಯೆಯ ಹಾಗೆನಾ? ಒಬ್ಬ ಕಲಾವಿದ ತನ್ನ ಕಲ್ಪನೆಯನ್ನ ರಹಸ್ಯವಾಗಿ ಪೋಷಿಸಿ ಅದಕ್ಕೊಂದು ಅದ್ಭುತ ರೂಪ ಕೊಡೋ ಹಾಗೆ ಸಾಧಕನು ತನ್ನೊಳಗೆ ದೈವೀಕ ಶಕ್ತಿಯನ್ನ ಪೋಷಿಸಬೇಕು ಅನ್ನೋ ಅರ್ಥವೇ? ಅತ್ಯುತ್ತಮವಾದ ಹೋಲಿಕೆ. ಹೌದು, ಆ ದೈವೀ ಶಕ್ತಿ ಮತ್ತು ಆತ್ಮದ ಮಿಲನದಿಂದ ಒಂದು ಸೂಕ್ಷ್ಮವಾದ ಪಾರಮಾರ್ಥಿಕ ಗರ್ಭಾಂಗುರ ಆಗುತ್ತೆ. ಈ ಆಧ್ಯಾತ್ಮಿಕ ಗರ್ಭವನ್ನು ಭಗ ಅಂತ ಕರೆಯಲಾಗಿದೆ ಮತ್ತು ಆ ಗರ್ಭದಿಂದ 9 ತಿಂಗಳ ನಂತರ ಜನಿಸೋ ಸಂತಾನವೇ ಶಕ್ತಿ ಅಥವಾ ಸಿದ್ಧಿ. ಇದು ಅಕ್ಷರಶಃ ಗರ್ಭಧಾರಣೆಯಲ್ಲ, ಬದಲಿಗೆ ಆತ್ಮ ಮತ್ತು ಪರಮಾತ್ಮನ ಮಿಲನದಿಂದ ಸಾಧಕನಲ್ಲಿ ದೈವಿಕ ಶಕ್ತಿಗಳು ಜಾಗೃತಗೊಳ್ಳೋ ಪ್ರಕ್ರಿಯೆಯ ಸಂಕೇತ. ಅಂದ್ರೆ ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಸಾಧಕನ ಪಾತ್ರ ಕೇವಲ ಒಂದು ಪವಿತ್ರವಾದ ಪಾತ್ರೆಯಂತೆ ಇರೋದು. ತಾನು ಏನನ್ನೂ ಮಾಡ್ತಿಲ್ಲ, ಎಲ್ಲವೂ ಗುರುವಿನ ಸಂಕಲ್ಪದಂತೆ ಆ ದೈವೀ ಶಕ್ತಿಯ ಇಚ್ಛೆಯಂತೆ ನಡೀತಿವೆ ಅನ್ನೋ ಭಾವನೆಯಲ್ಲಿರ್ಬೇಕು. ನಿಖರವಾಗಿ ಇದನ್ನೇ ಕರ್ತೃತ್ವ ಭಾವವನ್ನ ತ್ಯಜಿಸೋದು ಅಂತಾರೆ. ನಾನು ಜಪ ಮಾಡ್ತಿದ್ದೀನಿ ಅನ್ನೋ ಬದಲು ನನ್ನ ಮೂಲಕ ಜಪ ನಡೀತಿದೆ ಅನ್ನೋ ಭಾವನೆ ಬೆಳಿಬೇಕು. ಗುರುವಿನಲ್ಲಿ ನಿಷ್ಠೆಯು ಶ್ವಾಸದಷ್ಟೇ ಸಹಜವಾಗಿರಬೇಕು. ಮಂತ್ರದ ಪ್ರತಿಯೊಂದು ಅಕ್ಷರವೂ ದೈವದ ಶಬ್ದ ಶರೀರ ಅನ್ನೋ ಶ್ರದ್ಧೆ ಇರಬೇಕು. ತಾನು ಕೇವಲ ಗುರುವಿನ ಒಂದು ಉಪಕರಣ ಅನ್ನ ಭಾವನೆಯನ್ನ ಸದಾ ಜ್ಞಾಪಿಸ್ಕೊಳ್ತಾ ಸಾಧನೆಯಿಂದ ಬರೋ ಯಾವುದೇ ಫಲವನ್ನ ಅವರ ಚರಣಗಳಿಗೆ ಸಮರ್ಪಿಸಬೇಕು. ಹಾಗಾದ್ರೆ ಇವತ್ತಿನ ಈ ಆಳವಾದ ಚರ್ಚೆಯ ಸಾರಾಂಶಕ್ಕೆ ಬರೋದಾದ್ರೆ, ಗಾಯತ್ರಿ ಚೈತನ್ಯದ ಪ್ರಕಾರ ಸಾಧನೆಯು ಅಹಂಕಾರವನ್ನ ಕರಗಿಸಿ ಅಂತರ್ಮುಖವಾಗುವ ಒಂದು ಪರಿವರ್ತಕ ಪ್ರಯಾಣ. ಈ ಪ್ರಯಾಣದಲ್ಲಿ ಸಾಧಕನಿಗೆ ದಾರಿದೀಪವಾಗಿ ಗುರು ಮತ್ತು ಮಂತ್ರದ ಪಾತ್ರ ಅತ್ಯಂತ ಪ್ರಮುಖವಾದುದು. ಹೌದು, ಮತ್ತು ಈ ಪ್ರಯಾಣದ ಅಂತಿಮ ಫಲವೇನು ಅನ್ನೋದನ್ನು ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಧಕನು ಲೌಕಿಕ ಆಸೆಗಳಿಂದ, ಪ್ರಪಂಚದ ಕ್ಷಣಿಕ ವಸ್ತು ವಿಷಯಗಳ ಮೋಹದಿಂದ ಮುಕ್ತನಾಗಿ ಶುದ್ಧ ಪ್ರಜ್ಞೆಯ ಸ್ಥಿತಿಯನ್ನ ತಲುಪ್ತಾನೆ. ಅವನು ಅದ್ವಿತೀಯ, ನಿಷ್ಕಳಂಕ, ನಿರಂಜನ ಚೈತನ್ಯದೊಂದಿಗೆ ವಿಲೀನವಾಗುವಂತಹ ಪ್ರಜ್ಞೆಯ ಆಳವಾದ ಸ್ತರವನ್ನ ಸೇರ್ತಾನೆ ಮತ್ತು ಸದಾ ದೈವಿ ಸಂರಕ್ಷಣೆಯಲ್ಲಿರ್ತಾನೆ. ಬಹಳ ಅರ್ಥಪೂರ್ಣವಾದ ಚರ್ಚೆ. ಕೊನೆಯದಾಗಿ ಈ ಗಾಯತ್ರಿ ಚೈತನ್ಯದಲ್ಲಿ ಒಂದು ಎಚ್ಚರಿಕೆಯ ಮಾತಿದೆ. ಪ್ರತಿಯೊಬ್ಬ ಗುರುವು ತಮ್ಮದೇ ಆದ ಸಂಪ್ರದಾಯ ಮತ್ತು ಮಾರ್ಗವನ್ನ ಹೊಂದಿರುವುದರಿಂದ ಸಾಧಕನು ಒಬ್ಬನೇ ಗುರುವಿಗೆ ನಿಷ್ಠನಾಗಿರ್ಬೇಕು, ಇಲ್ಲದಿದ್ರೆ ಗೊಂದಲ ಉಂಟಾಗ್ಬೋದು ಅಂತ ಹೇಳಿದ್ದಾರೆ. ಇದು ಇವತ್ತಿನ ಆಧುನಿಕ ಜಿಜ್ಞಾಸುಗಳಿಗೆ ಒಂದು ಆಸಕ್ತಿದಾಯಕ ಆಲೋಚನೆಯನ್ನ ಹುಟ್ಟಾಕುತ್ತೆ. ಆಧ್ಯಾತ್ಮಿಕ ಪಯಣದಲ್ಲಿ ಒಬ್ಬ ಗುರುವಿಗೆ ಸಂಪೂರ್ಣವಾಗಿ ಶರಣಾಗೋದು ಹೆಚ್ಚು ಮೌಲ್ಯಯುತವೇ, ಅಥವಾ ಜ್ಞಾನದ ಹಲವು ಮೂಲಗಳಿಂದ, ಹಲವು ಗುರುಗಳಿಂದ ಸ್ಫೂರ್ತಿ ಪಡೆಯೋದು ಉತ್ತಮವೇ? ಇದರ ಬಗ್ಗೆ ಆಲೋಚಿಸಿ.